ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಸಹನಾ. ಫ್ರೆಂಡ್ಸ್, ಇದು ಬಂದ್ಬಿಟ್ಟು ನನ್ನ ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ಸೊ ನಾವಿವತ್ತು ಮಾಮೂಲಿ ಮಾರ್ನಿಂಗ್ ನಾನು ಬಿಸಿನೀರನ್ನ ತಗೊಂಡೆ. ಬೇರೆ ಏನು ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ, ಏಕೆಂದರೆ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಪ್ಲ್ಯಾನಿಂಗ್ ಇತ್ತು. ಸೊ ಹಾಗಾಗಿ ಏನು ಮಾಡ್ಕೊಳ್ಳೋದಕ್ಕಾಗಿಲ್ಲ. ದಿಢೀರ್ ನನಗೆ ಬೇಗ ಬೇಗ ತಿಂಡಿ ಮಾಡ್ಕೊಂಡೆಲ್ಲ ರೆಡಿ ಮಾಡ್ಕೊಂಡ್ವಿ. ಇವತ್ತು ನಾನು ಮಾರ್ನಿಂಗು ಬಂದುಬಿಟ್ಟು ಪಪ್ಪಾಯಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು, ಹಾಗೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ತೊಗೊಂಡೆ. ಹಾಗೆ ಮನೆಯವ್ರಿಗೆಲ್ಲ ತಿಂಡಿನ ಬಂದುಬಿಟ್ಟು ಇವಾಗ ಟೊಮೊಟೊ ಬಾತನ್ನ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಹಾಗೆ ಜೀರಿಗೆ, ಸಾಸಿವೆ ಮತ್ತು ಕಡಲೆಬೇಳೆ, ಕಡಲೆಬೀಜ ಇಷ್ಟನ್ನು ಮಾಗಿಸ್ಕೊಂಡು ಆದಮೇಲೆ ಈರುಳ್ಳಿನ ಹಾಕ್ಕೊಳ್ಬೇಕು. ಅದಕ್ಕೆ ಅದು ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತಲ್ಲ, ಸೊ ಅದನ್ನು ಹಾಕ್ಕೊಳ್ಬೇಕು. ನಾನು ಯಾವ ಥರನೂ ಇಲ್ಲಿ ಮಸಾಲೆ ಪೌಡರ್ ಏನೂ ಯೂಸ್ ಮಾಡ್ಕೊಳ್ತಿಲ್ಲ, ಮಸಾಲೆನ ಹಾಕಿಲ್ಲ. ಚಕ್ಕೆ, ಲವಂಗ ಆ ಥರ ಏನೂ ಯೂಸ್ ಮಾಡ್ತಿಲ್ಲ. ಇವಾಗ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ಬೇಕು. ಕರ್ಬೇವಿನ ಸೊಪ್ಪು ಹಾಕಿ ಆದಮೇಲೆ ಅದು ನೀಟಾಗಿ ಮಾಗಿದ್ಮೇಲೆ ಟೊಮೊಟೊನ ಹಾಕಬೇಕು. ಇದು ಟೊಮೊಟೊ ಬಾತ್ ಆಗಿರೋದ್ರಿಂದ ಟೊಮೊಟೊನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಾನು. ಇದು ಬಂದುಬಿಟ್ಟು ನಾನು 2 ಪಾವಿನಷ್ಟು ಮಾಡ್ಕೊಳ್ತಾ ಇದ್ದೀನಿ. ಸೊ ಮಧ್ಯಾಹ್ನಕ್ಕೂ ಸೇರಿಸಿ ಮಾಡ್ತಾಯಿದ್ದೀನಿ ನಾನು, ಏಕೆಂದರೆ ಮಧ್ಯಾಹ್ನ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಅದಕ್ಕೆ ಟೊಮೊಟೊ ಸ್ವಲ್ಪ ಮಾಗಿ ಆದಮೇಲೆ ಅದಕ್ಕೆ ಖಾರದ ಪುಡಿ, ಅರಿಶಿನ ಪುಡಿ, ಹಾಗೆ ಉಪ್ಪು ಮತ್ತು ಇಲ್ಲಿ ನಾನು ಟೊಮೊಟೊ ಬಾತ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಅದು ಮುಂಚೆನೇ ಮನೇಲಿ ಮಾಡಿಟ್ಕೊಂಡಿರೋದು. ಸೊ ಅದನ್ನು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ನಮಗೆ ಟೇಸ್ಟು ಫ್ಲೇವರ್ ಎಲ್ಲ ಚೆನ್ನಾಗಿ ಬರುತ್ತೆ. ಸೊ ಆ ಪೌಡರ್ನ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಕಾಯಿ ಮತ್ತು ಕಾಯಿನೆಲ್ಲ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸ್ವಲ್ಪ ಇದ್ದರೆ ಸೊಪ್ಪನ್ನ ಸ್ವಲ್ಪ ಇದ್ದರೆ ಹಾಕ್ಕೊಳ್ಬೋದು. ಇಷ್ಟನ್ನು ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡಿ ಆದಮೇಲೆ ಅದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಏಕೆಂದರೆ ನಾವು ಖಾರದ ಪುಡಿ, ಉಪ್ಪು ಎಲ್ಲ ಹಾಕಿರ್ತೀವಲ್ವ, ಅದು ಟೊಮೊಟೊ ಹಣ್ಣಿಗೆ ಮತ್ತು ಈರುಳ್ಳಿಗೆಲ್ಲ ನೀಟಾಗಿ ಹತ್ಕೊಳ್ಬೇಕು. ಆ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಅದಾದಮೇಲೆ ನಾವು ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀವಿ ಅಕ್ಕಿನ ಅಷ್ಟು ಹಾಕ್ಕೊಂಡ್ಬಿಟ್ಟು ಅಳತೆ ಮೇರೆಗೆ ನಾವು ನೀರನ್ನ ಹಾಕ್ಕೊಂಡು ಇಟ್ಕೊಂಡ್ರೆ ಆಯಿತು. ನೀರು ಹಾಕಿ ಆಗಿ ಮಿಕ್ಸ್ ಮಾಡಿ ಆದಮೇಲೆ ಜಸ್ಟ್ ಅದು ಉಪ್ಪು, ಖಾರ ಎಲ್ಲ ಸರಿ ಇದೆಯಾ ಅಂತ ಹೇಳಿಬಿಟ್ಟು ಒಂದು ಸಲ ಟೇಸ್ಟ್ ನೋಡಿಕೊಂಡ್ರೆ ಸಾಕು. ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ. ಇಲ್ಲಿ ನಾನು ಅದೇ ಥರನೇ ಅಳತೆ ಮೇರೆಗೆ ಹಾಕ್ಕೊಂಡ್ಬಿಟ್ಟು ರುಚಿನ ನೋಡಿಕೊಂಡು ಉಪ್ಪು ಬೇಕಂದರೆ ಅದಕ್ಕೆ ಹಾಕ್ಕೊಳ್ತೀನಿ. ಸೊ ಈ ಥರ ಒಂದು ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ನೀರು ಸ್ವಲ್ಪ ಕಮ್ಮಿ ಆಗಿತ್ತು ಅಂತ ಹೇಳಿಬಿಟ್ಟು ನೀರನ್ನ ಆ್ಯಡಪ್ ಮಾಡಿದೆ ಲಾಸ್ಟಲ್ಲಿ. ಇದಕ್ಕೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 1 ವಿಷಲ್ ಆದರೆ ಸಾಕು. ಅದನ್ನು ಪಕ್ಕದ ಒಲೆಗೆ ಶಿಫ್ಟ್ ಮಾಡಿಬಿಟ್ಟು ಈಗ ಟೊಮೊಟೊ ಬಾತಿಗೆ ಹೋಟೆಲ್ ಸ್ಟೈಲ್ ಥರ ಒಂದು ಚಟ್ನಿನ ಮಾಡ್ತಾಯಿದ್ದೀನಿ. ಏನಿಲ್ಲ, ಇದಕ್ಕೆ ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ತುರಿ, ಹಾಗೆ ಸ್ವಲ್ಪ ಕಡಲೆ ಬೀಜನ ನೀಟಾಗಿ ಸ್ವಲ್ಪ ಒತ್ತಿರೋ ಥರ ಹುರ್ಕೊಳ್ಬೇಕು. ಸಿಪ್ಪೆ ನಾನೇನು ತೆಗಿಯೋಲ್ಲ, ಹಾಗೆ ಹಾಕ್ಕೊಳ್ತೀನಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಮೆಣಸಿನ್ಕಾಯಿನೂ ಅಷ್ಟೇ ಒತ್ತಿರೋ ಥರ ಹುರ್ಕೊಳ್ಬೇಕು. ಹುರ್ಕೊಂಡ್ಬಿಟ್ಟು ಕರ್ಬೇವಿನ ಸೊಪ್ಪನ್ನು ಹುರ್ಕೊಂಡು ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ಅದನ್ನು ಮಿಕ್ಸಿ ಮಾಡ್ಕೊಳ್ತಿದ್ದೀನಿ. ಇದಾದಮೇಲೆ ವಿಷಲ್ ಕೂಡ ಆಗೋಯ್ತಲ್ವ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಟೊಮೊಟೊ ಬಾತು ತುಂಬಾ ಚೆನ್ನಾಗಿದೆ. ಆಮೇಲೆ ಟೇಸ್ಟು ಕೂಡ ಸಖತ್ತಾಗಿರುತ್ತೆ. ಲಾಸ್ಟಲ್ಲಿ ನೀವು ನೀರೆಲ್ಲ ಆ್ಯಡಪ್ ಮಾಡಿ ಆದಮೇಲೆ ಆ ಟೇಸ್ಟನ್ನ ನೋಡಿಕೊಂಡು ಹಾಕ್ಕೊಂಡ್ರೆ ನಮಗೆ ಮತ್ತೆ ಮೇಲೆ ಹಾಕ್ಕೊಳ್ಬೇಕು ಉಪ್ಪು, ಖಾರ ಅಂತ ಆ ಥರ ಏನಿಲ್ಲ. ನೋಡಿ ಉದುರಾಗಿ ತುಂಬ ಚೆನ್ನಾಗಿ ಬಂದಿದೆ. ನೀವೊಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಈ ಥರ. ಈಗ ಮಿಕ್ಸಿಗೆ ಹಾಕ್ಕೊಂಡು ಆಯಿತು ಚಟ್ನಿನ. ಸೊ ಈಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿದೆ ಚಟ್ನಿ. ಇದನ್ನು ಟೇಸ್ಟ್ ಮಾತ್ರ ತುಂಬಾ ಸಕ್ಕತ್ತಾಗಿತ್ತು. ಅದಕ್ಕೆ ನಮ್ಮ ಮನೆಯವರು ಕೂಡ ತುಂಬ ಇಷ್ಟಪಟ್ಟು ತಿಂದ್ಕೊಂಡ್ರು ಟೊಮೊಟೊ ಬಾತ್ ಚಟ್ನಿನ. ಸೊ ಈ ಥರ ಒಂದು ಸಲ ಮಾಡಿ ನೋಡಿ, ಹೋಟೆಲ್ ಸ್ಟೈಲ್ ಥರನೇ ಬರುತ್ತೆ ಚಟ್ನಿ. ಅಂದರೆ ಮೆಣಸಿನ್ಕಾಯಿ ಮತ್ತು ಕಡಲೆ ಬೀಜನ ತುಂಬ ಚೆನ್ನಾಗಿ ಹುರ್ಕೊಂಡ್ರೆ ತುಂಬ ಸಕ್ಕತ್ತಾಗಿರುತ್ತೆ. ಸೊ ನಾವು ಎಲ್ಲ ರೆಡಿ ಆಗಿಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಹೊರಟ್ವಿ. ಮುಗಿಸ್ಕೊಂಡು ಬಂದು ಇದನ್ನು ವೀಡಿಯೋ ಕ್ಲಿಪ್ ಹಾಕಿರೋದು. ಅಲ್ಲಿ ವೀಡಿಯೋ ಏನು ಮಾಡೋದಕ್ಕಾಗಲಿಲ್ಲ, ಅರ್ಜೆಂಟಲ್ಲಿ ಹೋಗ್ಬಿಟ್ಟು ಬೇಗ ಬಂದ್ವಿ. ಸೊ ಹಾಗಾಗಿ ಮಾಡೋದಕ್ಕಾಗಲಿಲ್ಲ. ಸೊ ಎಲ್ಲ ಮುಗಿಸ್ಕೊಂಡು ಬಸ್ಸಿಗೆ ವೆಯ್ಟ್ ಮಾಡ್ತಿದ್ವಲ್ಲ, ಆಗ ಇದನ್ನು ಕ್ಲಿಪ್ ತಗೊಂಡಿದ್ದು ಅಷ್ಟೇ. ಸೊ ಅದಾದಮೇಲೆ ನಾವು ಅಲ್ಲಿಂದ ಬರೋದೇ ಸಂಜೆ ಆಯಿತು. ಒಂದು 2 hours ಆಯಿತು ಅಲ್ಲಿ ಜರ್ನಿ. ಮತ್ತು ಸಂಜೆ ಆಯ್ತಲ್ಲ, ಕಾಫಿ ಜೊತೆಗೆ ಏನಾದರೂ ಕೊಡೋಣ ಅಂತ ಹೇಳಿಬಿಟ್ಟು
ಸ್ನ್ಯಾಕ್ಸ್‌ನ ಮಾಡ್ತಾಯಿದ್ದೆ. ಸೊ ಇದು ಪೇಪರ್ ಅವಲಕ್ಕಿ ಇರುತ್ತಲ್ವ, ಆ ಪೇಪರ್ ಅವಲಕ್ಕಿದು ಚುರುಮುರಿ ಮಾಡೋಣ ಅಂತ. ಈಗ ಸ್ವಲ್ಪ ಬಾಣಲಿಗೆ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಕಡಲೆ ಬೀಜನ ನಾವು ಸ್ವಲ್ಪ ಮಾಡ್ತಿದ್ರೆ ಇಷ್ಟು ಸಾಕು. ನಾನು ಸ್ವಲ್ಪ ಮಾಡ್ತೀನಿ. ಒಂದು 4 ಮೆಂಬರ್ಸಿಗೆ ಅಷ್ಟೇ ಮಾಡ್ತಿರೋದು. ಇದನ್ನು ಬೇಕಾದರೆ ನೀವು ಒಂದು ವಾರಗಟ್ಟಲೆ ಕೂಡ ಇಟ್ಕೊಂಡು ತಿಂದ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಪೇಪರ್ ಅವಲಕ್ಕಿನ ಸ್ವಲ್ಪ ಏನಂತ ಹೇಳಿದ್ರೆ ಅದು ಮೆತ್ತಗಿತ್ತು ಅಂತಂದರೆ ನೀವು ಬಿಸಿ ಮಾಡ್ಕೊಳ್ಬೋದು. ನಾನು ಕೂಡ ಬಿಸಿ ಮಾಡಿದ್ದೀನಿ, ಆಮೇಲೆ ತೋರಿಸ್ತೀನಿ. ಈಗ ಸ್ವಲ್ಪ ಎಣ್ಣೆಗೆ ಕಡಲೆ ಬೀಜ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೇ ಕಡಲೆನೂ ಕೂಡ ಕ್ವಾಂಟಿಟಿ ನೋಡಿಕೊಂಡು ನೀವು ಎಷ್ಟು ಮಾಡ್ತೀರಾ ಅದು ಕ್ವಾಂಟಿಟಿ ನೋಡಿಕೊಂಡು ಕಡಲೆ ಬೀಜ ಎಲ್ಲ ತೊಗೊಳ್ಳಿ. ನಾನು ಅದೇ ಥರ ಸ್ವಲ್ಪ ಅಲ್ವಾ, ಅದಕ್ಕೆ ಸ್ವಲ್ಪ ತೊಗೊಂಡಿದ್ದೀನಿ. ಕಡಲೆ ಎಲ್ಲ ಈ ಥರ ಮಾಗಿದ್ರೆ ಸಾಕು. ಸ್ವಲ್ಪ ಬ್ರೌನ್ ಕಲರ್ಗೆ ಬಂದರೆ ಸಾಕು. ತೆಗೆದು ಅದನ್ನು ಕೂಡ ಪ್ಲೇಟಿಗೆ ತೆಗ್ದಿಟ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಕೊಬ್ಬರಿನ ಸಣ್ಣ ಸಣ್ಣಾಗಿ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೆ. ಒಂದು ಕೊಬ್ಬರಿನ ಹಾಕಿದ್ದೀನಿ. ಏಕೆಂದರೆ ಚರ್ಮುರಿನಲ್ಲಿ ಕೊಬ್ಬರಿ ಅಂದರೆ ಇಷ್ಟಪಡ್ತಾರೆ ನಮ್ಮ ಮನೆಯವರು. ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿನ. ಒಂದು ಕೊಬ್ಬರಿ ಮನೇಲೇ ಆಗುತ್ತಲ್ವ, ಸೊ ಹಾಗಾಗಿ. ಇಷ್ಟು ಬ್ರೌನ್ ಬಂದಿದೆ ಅಂತ ಹೇಳಿದ್ರೆ ತೆಗಿಬೇಡಿ. ಸ್ವಲ್ಪ ಒತ್ತಿರೋ ಥರ ಬರುತ್ತಲ್ಲ, ಆಗ ಮಾತ್ರ ತಗೊಳ್ಬೇಕು. ಆಗ ನೀಟಾಗಿ ಅದು ಕ್ರಿಸ್ಪಿಯಾಗಿ ಬೆಂದಿರುತ್ತೆ ಒಳಗಡೆ ಎಲ್ಲ. ಇಲ್ಲಾಂದರೆ ಬೇಗ ತೆಗೆದ್ಬಿಟ್ರೆ ಹಸಿ ಹಸಿ ಎಲ್ಲ ಹಾಗೇ ಇರುತ್ತೆ, ತಿನ್ನೋದಕ್ಕೆಲ್ಲ ಚೆನ್ನಾಗಿರಲ್ಲ. ಹಾಗಾಗಿ ಮತ್ತು ಇದೇ ಬಾಣಲೆಗೇ ಎಷ್ಟು ಎಣ್ಣೆ ಉಳ್ಕೊಂಡಿರುತ್ತಲ್ವ ಅದಕ್ಕೇ ಹಾಕ್ಕೊಳ್ತಾ ಇದ್ದೀನಿ ನಾನು ಒಗ್ಗರಣೆನೂ ಕೂಡ. ಹಾಗಾಗಿ ಅದನ್ನು ಪಕ್ಕದಕ್ಕೆ ಎತ್ತಿಟ್ಟಿದ್ದೆ. ಮುಂಚೆನೇ ಇದನ್ನು ಹುರ್ಕೊಳ್ಬೇಕಿತ್ತು. ನಾನು ಅದನ್ನು ಹುರ್ಕೊಳ್ಳೋದಕ್ಕಾಗಲಿಲ್ಲ, ಸಣ್ಣ ಬಾಣಲೆ ಇಟ್ಟಿದ್ದೆ ಅಂತ. ಈಗ ದೊಡ್ಡ ಬಾಣಲೆ ಹಿಡ್ಕೊಂಡ್ಬಿಟ್ಟು ನಾನು ಪೇಪರ್ ಅವಲಕ್ಕಿ ಸ್ವಲ್ಪ ಮೆತ್ತಗಿತ್ತಲ್ವ, ಸೊ ಅದನ್ನು ಹಂಗೆ ಬಾಡಿಸ್ಕೊಂಡು ನಿಧಾನಕ್ಕೆ ಎಲ್ಲೂ ಮುರಿದೋಗ್ದಿರೋ ಥರ ಅದನ್ನು ಕ್ರಿಸ್ಪಿಯಾಗಿ ಮಾಡಿಕೊಂಡೆ. ಲೋ ಫ್ಲೇಮಲ್ಲಿ ಮಾಡ್ಕೊಳ್ಬೇಕು ಅದನ್ನು. ಈಗ ಮುಂಚೆ ಇಟ್ಟಿದ್ನಲ್ಲ ಅದೇ ಬಾಣಲಿನಲ್ಲೇ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು, ಮತ್ತು ಇಲ್ಲಿ ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಿದ್ದೀನಿ. ಒಣಮೆಣ್ಸಿನ್ಕಾಯಿ ನಾನು ಯೂಸ್ ಮಾಡ್ತಿಲ್ಲ. ಮತ್ತು ಖಾರದ ಪುಡಿನೂ ಕೂಡ ಯೂಸ್ ಮಾಡ್ತಿಲ್ಲ. ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ಆ ಮೆಣಸಿನ್ಕಾಯಿ ಎಲ್ಲ ಮಾಗಿ ಆದಮೇಲೆ, ಅಂದರೆ ಸ್ವಲ್ಪ ಮಾಗಿದ್ಮೇಲೆ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಾಗಿಸ್ಕೊಳ್ಬೇಕು. ಅದಾದಮೇಲೆ ನಾನು ಎಣ್ಣೆಗೇ ಅರಶಿನ ಪುಡಿನೂ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಅಂದರೆ ಎಣ್ಣೆನಲ್ಲೇ ಉಪ್ಪು ಮತ್ತು ಅರಶಿನ ಪುಡಿ ಕರಗೋಗ್ಬಿಟ್ರೆ ಅದು ಅವಲಕ್ಕಿ ಒಳಗಡೆ ಹಾಕಿದಾಗ ಎಲ್ಲದಕ್ಕೂ ನೀಟಾಗಿ ಹತ್ತುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಅದರೊಳಗಡೆ ಕರಗೋಗುತ್ತೆ ಅಂತ ಹೇಳಿಬಿಟ್ಟು ಅರಶಿನ ಪುಡಿನೂ ಮತ್ತು ಉಪ್ಪು. ಈಗ ಇದನ್ನು ನಾವು ಫ್ರೈ ಮಾಡಿ ಎತ್ತಿಟ್ಕೊಂಡಿರ್ತೀವಲ್ವ, ಸೊ ಕಡಲೆ ಬೀಜ, ಕಡಲೆ, ಕೊಬ್ಬರಿ ಎಲ್ಲನ ಅದನ್ನು ಕೂಡ ಆ ಅವಲಕ್ಕಿ ಒಳಗಡೆ ಹಾಕ್ಕೊಳ್ಬೇಕು. ಆ ಅವಲಕ್ಕಿಗೆ ಮಿಕ್ಸ್ ಮಾಡೋವಾಗ ನಾವು ಆಲ್ರೆಡಿ ಬಿಸಿ ಮಾಡಿರ್ತೀವಿ ಅವಲಕ್ಕಿನ, ಮತ್ತೆ ಅದನ್ನು ಗ್ಯಾಸ್ ಆನ್ ಮಾಡಿಕೊಂಡು ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಗ್ಯಾಸನ್ನು ಆಫ್ ಮಾಡ್ಕೊಂಡು ಆದಮೇಲೆ ಇದು ಅವಲಕ್ಕಿನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಫ್ ಮಾಡಿ ಆದಮೇಲೆ ಈಟ್ ಅವಶ್ಯಕತೆ ಇರಲ್ಲ, ಬಿಸಿ ಮಾಡಿರ್ತೀವಿ ಆಲ್ರೆಡಿ. ಸೊ ಫ್ರೈ ಮಾಡಿರೋದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಈಗ ಒಗ್ಗರಣೆ ಹಾಕಿರ್ತೀವಲ್ಲ ಅದನ್ನು ಕೂಡ ಇದರೊಳಗಡೆ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಆಯಿತು. ಮಿಕ್ಸ್ ಮಾಡೋವಾಗ ಆ ಅವಲಕ್ಕಿ ಮುರಿದೋಗ್ಬಾರ್ದು. ಏಕೆಂದರೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಕ್ರಿಸ್ಪಿಯಾಗಿ ನಾವು ಮಾಡಿರ್ತೀವಲ್ವ, ಹಾಗಾಗಿ ಆ ಅವಲಕ್ಕಿನೂ ಮುರಿದೋಗ್ಬಾರ್ದು. ಆ ಥರ ನೋಡಿಕೊಂಡು ನಾವು ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮಾತ್ರ. ಈ ಥರ ಒಂದು ಸಲ ಮಾಡಿಕೊಟ್ಟು ನೋಡಿ ನೀವೂ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ನೀವು ಒಂದು ವಾರಗಟ್ಟಲೆ ಕೂಡ ಇಟ್ಕೊಂಡು ತಿಂದ್ಕೊಳ್ಬೋದು. ಇದನ್ನು ಅವಾಗವಾಗ ಮಾಡ್ಕೊಂಡು ತಿಂದ್ರೇ ತುಂಬ ಚೆನ್ನಾಗಿರುತ್ತೆ. ನಾವು ಮಾಮೂಲಿ ಪುರಿದು ಮಾಡ್ತೀವಲ್ಲ, ಸೊ ಆ ಥರದಕ್ಕಿಂತ ಈ ಥರ ಚೆನ್ನಾಗಿರುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ನಂದು ಡಯೆಟು ಸ್ವಲ್ಪ ವೇರಿಯೇಷನ್ಸ್ ಆಗ್ತಿದೆ. ಸೊ ಹಾಗಾಗಿ ಒಂದು ವಾರ ನಾನು ಸ್ಕಿಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ನಮ್ಮ ಮನೆಯವರು ಇನ್ನೊಂದು ವಾರ ಇರ್ತಾರಲ್ವ, ಸೊ ಹಾಗಾಗಿ ಅದನ್ನು ಸ್ಕಿಪ್ ಮಾಡಿಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ನಮಗೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.